ನಮಸ್ತೆ ವೀಕ್ಷಕರೇ. ಸರ್ವಕಾರ್ಯ ಸಿದ್ಧಿ ಯಂತ್ರ ಅಂತೇಳಿ ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರ ಏನೇ ಸಮಸ್ಯೆ ಇರಲಿ, ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಯಾವುದೇ ಸಮಸ್ಯೆಯಲ್ಲಿ ಏನೇ ಮುಖ್ಯ ಕಾರ್ಯಕ್ಕೆ ಹೋಗುವಾಗ ಅಡೆತಡೆಗಳು ಆಗ್ತಾ ಇರುತ್ತೆ. ಈ ರೀತಿಯಾಗಿ ಜಾತಕದಲ್ಲಿ ಏನೇ ದೋಷಗಳಿರಲಿ, ನವಗ್ರಹಗಳ ಕಾಡಾಟ ಇರಲಿ, ಯಾವುದೇ ಸಮಸ್ಯೆ ಎನಿ ಒನ್ ಬೈ ಬರ್ತ್ ಟು ಡೆತ್ ಅಂತ್ಯಕಾಲದವರೆಗೂ ಬರ್ತಕ್ಕಂಥ ಪ್ರತಿಯೊಂದು ವ್ಯವಹಾರಕ್ಕೂ ಸರ್ವಕಾರ್ಯ ಸಿದ್ಧಿ ಯಂತ್ರ ಅಂತೇಳಿ. ನೀವು ಯಾವುದೇ ಮುಖ್ಯ ಕೆಲಸಕ್ಕೆ ಹೋದರೂ ಕೂಡ ಕೆಲಸ ಸಕ್ಸಸ್ ಆಗ್ತಕ್ಕಂಥದ್ದು. ಯಾವ ರೀತಿ ಮಾಡ್ಕೊಳ್ಳೋದಂದರೆ, ಒಂದು ತಾಮ್ರದ ತಗಡನ್ನು ತಗೊಳ್ಳಿ ಅಥವಾ ಭೋಜಪತ್ರೆಯಲ್ಲಿ, ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಭೋಜಪತ್ರೆ ಅಂದರೆ, ಯಾವುದ್ರಲ್ಲಿ ಎರಡರಲ್ಲಿ ಒಂದು ಯಾವುದಾದ್ರೂ ಬರ್ಕೋಬೋದು ವೀಕ್ಷಕರೇ. ಈ ರೀತಿ ಡ್ರಾಯಿಂಗ್ ಹಾಕೊಳ್ಳಿ. ಡ್ರಾಯಿಂಗ್ ಹಾಕೊಂಡು ಇದರಲ್ಲಿ 80 100 0 8 9 3 97 16 98 97 9 1 1 6 65 90 ಈ ಅಂಕಿಗಳನ್ನು ತಗಡಿನ ಮೇಲೆ ಅಥವಾ ಭೋಜಪತ್ರೆ ಮೇಲೆ ಬರ್ಕೊಂಡು ಇದಕ್ಕೆ ದೀಪ ಧೂಪ ಜಲ ಭಸ್ಮ ನೈವೇದ್ಯ ಈ ರೀತಿ ಪೂಜೆ ಪುನಸ್ಕಾರವನ್ನು ನಡೆಸಬೇಕು ವೀಕ್ಷಕರೇ. ನಡೆಸ್ಕೊಂಡು ಇದನ್ನು ಒಂದು ಸುರುಳಿನ ಸುತ್ತಕೊಂಡು ಒಂದು ತಾಯ್ತದಲ್ಲಿ ತುಂಬತಕ್ಕಂಥದ್ದು. ಅದ್ರ ಜೊತೆ ಮೇನ್ ಅಂದರೆ ಕಸ್ತೂರಿ ಗೋರೋಜನ ಪುನುಗು ಈ ಮೂರನ್ನು ಹಾಕಿ ತಾಯ್ತನ ಲೋಡ್ ಮಾಡ್ಕೊಳ್ಳಿ. ತಾಯ್ತನ ಲೋಡ್ ಮಾಡ್ಕೊಂಡು ಇದನ್ನು ಧರಿಸೋದ್ರಿಂದ ಮೊದಲನೇ ಸರಿ ಪೂಜೆ ಪುನಸ್ಕಾರ ಮಾಡಿ ಧರಿಸ್ಬೇಕು. ಇದಕ್ಕೆ ಮಂತ್ರ ಬಂದರು ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಮಂತ್ರ, ವಿಘ್ನೇಶ್ವರನ ಮಂತ್ರ. ಈ ಮಂತ್ರನ 1008 ಸಲ ಉಚ್ಚರಿಸಿ. ಇದನ್ನು ಯಾವಾಗ ಬರಿಬೇಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಮುಂಜಾನೆ ಎದ್ದು ಒಂದು 3 ಗಂಟೆಯಿಂದ 5 ಗಂಟೆ ಒಳಗಡೆ ಶುಭ್ರವಾಗಿ ನಿತ್ಯ ಕರ್ಮನ ಮುಗಿಸ್ಕೊಂಡು ನಿಮ್ಮ ಇಷ್ಟಾರ್ಥ ದೈವ, ನಿಮ್ಮ ಮನೆ ದೇವರು ಇಷ್ಟಾರ್ಥ ದೈವದ ಪೂಜೆನ ಮುಗಿಸ್ಕೊಂಡ ನಂತರ ಇದನ್ನು ಕುತ್ಕೊಂಡು ಬರೆದ್ಬಿಟ್ಟು ಇದನ್ನು ಎಡಗೈಯಲ್ಲಿ ಹಿಡ್ಕೊಂಡು ಬಲಗೈಯಲ್ಲಿ ಈ ರೀತಿಯಾಗಿ ಮುಚ್ಕೊಂಡು 1008 ಸಲ ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಈ ಮಂತ್ರನ ಉಚ್ಚಾರಣೆ ಮಾಡ್ಕೊಂಡು ಕಸ್ತೂರಿ ಗೋರೋಜನ ಪುನುಗನ್ನು ಮಿಶ್ರಣ ಮಾಡಿ ಆ ತಾಯ್ತದ ಮೇಲೆ ಪೂಜೆ ಸಲ್ಲಿಸಿ ಅದನ್ನು ತಾಯ್ತ ಮಾಡಿ ತುಂಬಿ ಕೊಳಲು ಕಟ್ಕೊಳ್ತಕ್ಕಂಥದ್ದು. ನೆಗೆಟಿವ್, ವಾಮಾಚಾರ, ಪ್ರಾಣ ಪ್ರತಿಷ್ಠಾಪನೆ ಏನೇ ಸಮಸ್ಯೆ ಆಗಿರಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಈ ಮಂತ್ರದಿಂದ. ಅದಕ್ಕೂ ಕೂಡ ವರ್ಕ್ ಆಗುತ್ತೆ. ವ್ಯಾಪಾರ ವ್ಯವಹಾರಸ್ಥರು ಕೂಡ ಅಂಗಡಿಯಲ್ಲಿ ಗಲ್ಲಾಪೆಟ್ಟಿಗೆಯಲ್ಲಿ ಹಾಕ್ಬೋದು, ಅಥವಾ ಇದೇ ಥರ ಡ್ರಾಯಿಂಗನ್ನು ಬರ್ಕೊಂಡು ಒಂದು ಲ್ಯಾಮಿನೇಷನ್ ಮಾಡಿ ನೇತಾಕ್ಬೋದು ಗೋಡೆಗೆ, ಮುಖ್ಯ ದ್ವಾರಕ್ಕೆ. ಮನೇಲಿ ಏನಾದರೂ ಅಸಮಾಧಾನಗಳು ಕ್ರಿಯೇಟ್ ಆಗಿದ್ದರೆ ಮನೆಯಲ್ಲೂ ಕೂಡ ಇಡ್ತಕ್ಕಂಥದ್ದು. ಬೀದಿಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ಪಾಕೆಟಲ್ಲಿ ಕೂಡ ಇಟ್ಕೊಂಡು ಹೋಗ್ಬೋದು. ಯಾವುದೇ ರೀತಿ ಇರಲಿ, ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಯೂಸ್ ಮಾಡ್ಕೊಳ್ತಕ್ಕಂಥ ಒಂದು ಸರ್ವಕಾರ್ಯ ಸಿದ್ಧಿ ಯಂತ್ರ ವೀಕ್ಷಕರೇ. ಈ ಯಂತ್ರನ ಬರ್ಕೊಂಡು ನಿಮಗೆ ನೀವೇ ಸ್ವಯಂ ಮಾಡ್ಕೊಳ್ಳಿ. ಯಾವ ಗುರು ಹಿರಿಕರು ಮಾರ್ಗದರ್ಶನವೂ ಬೇಕಾಗಿಲ್ಲ. ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿಗಳು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಈ ಯಂತ್ರ ಏನಾದರೂ ಸಿದ್ಧ ಮಾಡಿರ್ತಕ್ಕಂಥದ್ದು ನಿಮಗೆ ಬೇಕಂದರೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಈ ಯಂತ್ರನ ಬಂದ್ಬಿಟ್ಟು ಮೇನ್ ಗುರುವಾರ, ಭಾನುವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಮೃತ ಸಿದ್ಧಿ ಯೋಗ ಇದ್ದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಯಂತ್ರನ ತುಂಬತಕ್ಕಂಥದ್ದು ವೀಕ್ಷಕರೇ. ತುಂಬಿ ಈ ಮಂತ್ರನ ಉಪದೇಶ ಮಾಡೋದ್ರಿಂದ ತುಂಬ ಪವರ್ಫುಲ್ಲಾಗಿ ತಾಯ್ತ ವರ್ಕ್ ಆಗ್ತಕ್ಕಂಥದ್ದು. ಖಂಡಿತವಾಗ್ಲೂ ಸಕ್ಸಸ್ ಕಾಣ್ತೀರಾ. ಯಾವುದೇ ಸಮಸ್ಯೆ ಇರಲಿ ಪ್ರತಿಯೊಂದು ಕಾರ್ಯದಲ್ಲಿ ಸಿದ್ಧಿ ಆಗ್ತಕ್ಕಂಥದ್ದು. ಸ್ವಲ್ಪ ಶ್ರಮ ಹಾಕಿ ಮಾಡ್ತಕ್ಕಂಥದ್ದು ವೀಕ್ಷಕರೇ. ಮಾಡ್ಕೊಳ್ಳಿ. ಇದರ ಅವಶ್ಯಕತೆ ಏನಾದರೂ ನಿಮಗಿದೆ, ನಮ್ಮ ಕೈಲಿ ಮಾಡ್ಕೊಳಕ್ಕಾಗಲ್ಲ ಸರ್ ಅಂತ ಅನ್ನೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಶ್ರೀ ಗುರುದತ್ತ.